ರಾಮದುರ್ಗ ತಾಲೂಕಾ ಆಡಳಿತದಿಂದ ಸ್ವಾತಂತ್ರ್ಯ ದಿನಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಆಡಳಿತದಿಂದ ಪಟ್ಟಣದ ಅರಮನೆ ಆವರಣದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಉದ್ಘಾಟಕರಾಗಿ ಶಾಸಕ ಅಶೋಕ್ ಪಟ್ಟಣ್ ಆಗಮಿಸಿದ್ದರು. ಅರಮನೆ ಮೈದಾನದಲ್ಲಿ ಪೊಲೀಸ್ ಪರೇಡ್ ನಡೆಯಿತು. ನಂತರ ದಂಡಾಧಿಕಾರಿಯಾದ ಪ್ರಕಾಶ್ ಹೊಳೆಪಗೋಳ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಮಾತನಾಡಿದರು. 18ನೇ ಶತಮಾನದಲ್ಲಿ ವ್ಯಾಪಾರಕ್ಕೆಂದು ಬಂದ ವಿದೇಶಿಯರು ನಮ್ಮ ಭಾರತ ನೆಲದಲ್ಲಿ ನೆಲೆಯೂರಿ ನಮ್ಮನ್ನು ಪರಕೀಯರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಪ್ರಾಂತ್ಯವಾರು ರಾಜರ ಹೋರಾಟ ಫಲ ನೀಡಲಿಲ್ಲ. ತದನಂತರದಲ್ಲಿ ಭಾರತೀಯರಲ್ಲಿ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಲೇಬೇಕಾಯಿತು. ಮಂದಗಾಮಿಗಳಾದ ಲಾಲಾ ಬಾಲ ಪಾಲ ತೀವ್ರಗಾಮಿಗಳಲ್ಲದೆ ಸತ್ಯ ಶಾಂತಿ ಅಹಿಂಸೆಯೇ ಅಸ್ತ್ರವಾಗಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನೆಹರು, ಪಟೇಲ್, ಬೋಸ್ ಮುಂತಾದ ಹೋರಾಟಗಾರರ ಹೋರಾಟದ ಪ್ರತಿಫಲವಾಗಿ 1947 ಆಗಸ್ಟ್ 15ರಂದು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದರು. ಅಂದು ಸ್ವಾತಂತ್ರ್ಯಗೊಂಡ ಭಾರತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಂತೆ ಗಣರಾಜ್ಯವಾಗಿ ಮಾರ್ಪಾಟಾಗಿದ್ದು ಇಂದು ಜಗತ್ತಿಗೆ ವಿಶ್ವಗುರು ಎಂಬ ಗೌರವವನ್ನ ಪಡೆದುಕೊಂಡಿದೆ. ಸ್ವಾತಂತ್ರ್ಯ ದಿನದ ಅರ್ಥ ಕೇವಲ ಸ್ವಾತಂತ್ರ್ಯವಾಗಿರುವುದಲ್ಲ, ಅದು ಬೇರೊಬ್ಬರ ಹಕ್ಕುಗಳನ್ನು ಗೌರವಿಸುವುದು, ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಮತ್ತು ದೇಶದ ಪ್ರಗತಿಗೆ ಕೊಡುಗೆ ನೀಡುವುದಾಗಿದೆ. ಇಂದು ನಮ್ಮ ದೇಶವು ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಮಹತ್ವದ ಯಶಸ್ಸುಗಳನ್ನು ಸಾಧಿಸಿದೆ. ಆದರೆ ಇನ್ನೂ ಹಲವು ಸವಾಲುಗಳು ನಮ್ಮ ಮುಂದೆ ನಿಂತಿವೆ. ಬಡತನ, ಅನಕ್ಷರತೆ, ನಿರುದ್ಯೋಗ, ಪ್ರಾದೇಶಿಕ ಅಸಮಾನತೆ, ಅಂತಾರಾಜ್ಯ ಗಡಿ ಸಮಸ್ಯೆಗಳು, ಭಯೋತ್ಪಾದನೆ ಇತ್ಯಾದಿಗಳನ್ನು ನಿರ್ಮೂಲಗೊಳಿಸಲು ನಾವು ಶ್ರಮಿಸಬೇಕಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಿದಂಬರ, ಸಿಪಿಐ ವಿನಾಯಕ್ ಬಡಗೇರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಐನಾಪುರ್ ಮತ್ತು ತಾಲೂಕಾ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಲಾ ಕಾಲೇಜು ಮಕ್ಕಳು ಇನ್ನಿತರರು ಉಪಸ್ಥಿತರಿದ್ದರು. ಸವಿತಾ ಮನ್ಯಾಳ್ ಪೊಲೀಸ್ ಉಪನಿರೀಕ್ಷಕರ ತಂಡದೊಂದಿಗೆ ಮೊದಲ ಗೌರವ ರಕ್ಷಣೆ ನಡೀತಾ ಇದೆ. ತದನಂತರ ಬರ್ತಕ್ಕಂಥದ್ದು ಗೃಹ ರಕ್ಷಕ ಇಲಾಖೆಯ ಎಂ ಬೈರಕ್ತಾರ್ ಅವರ ಒಂದು ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ.